ಇವತ್ತಿನ ವಿಡಿಯೋ ಒಳಗೆ 2026 ಒಳಗೆ ನೀವೇನಾದರೂ ಒಬ್ಬ ಯೂಟ್ಯೂಬರ್ ಆಗಿದ್ರಿ ಅಂದ್ರೆ ನಿಮಗೆ ಬೇಕಾಗಿರುವಂಥ ಟೂಲ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಕತ್ತೇನೆ. ವಿಡಿಯೋ ಎಡಿಟಿಂಗ್, ಥಂಬ್ನೇಲ್, ಸ್ಕ್ರಿಪ್ಟ್ ರೈಟಿಂಗ್, ಅನಲಿಟಿಕ್ಸ್, ಕೀವರ್ಡ್ ರಿಸರ್ಚ್ ಎಲ್ಲದಕ್ಕೂ ಕೂಡ ಯಾವ್ಯಾವ ಟೂಲ್ಸ್ ಅವೈಲೇಬಲ್ ಇದಾವೆ, ಫ್ರೀ ಟೂಲ್ಸ್ ಮತ್ತು ಪೇಡ್ ಟೂಲ್ಸ್ ಎರಡನ್ನೂ ಡಿಸ್ಕಸ್ ಮಾಡ್ತೇನೆ. ಬಟ್ ನಾನು ನಿಮ್ಗೆ ಫ್ರೀ ಟೂಲ್ಸ್ಗಳನ್ನು ಯೂಸ್ ಮಾಡಲಿಕ್ಕೆ ಎನ್ಕರೇಜ್ ಮಾಡ್ತೇನೆ, ಪೇಡ್ ಟೂಲ್ಸ್ ಇಲ್ಲ. ಈ ವಿಡಿಯೋ ಮುಗಿದ್ರೊಳಗಡೆ ನಿಮ್ಮ ಬಜೆಟ್ ಎಷ್ಟೇ ಇರಲಿ, ನಿಮಗೆ ಯಾವ ಟೂಲ್ ಸೂಟೇಬಲ್ ಐತೆ ಅಂತೇಳಿ ಪಕ್ಕಾ ಗೊತ್ತಾಗ್ತೈತಿ. ಒಂದು ಸ್ಟ್ರಾಂಗ್ ಯೂಟ್ಯೂಬ್ ಚಾನಲ್ ಮಾಡ್ಬೇಕಂದ್ರೆ ಫೌಂಡೇಶನ್ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಯಾವ ಥರ ಮನಿಗೆ ಫೌಂಡೇಶನ್ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಅದು ನಮ್ಮ ಥಂಬ್ನೇಲ್ ಆಗಿರಂಗಿಲ್ಲ, ಅದು ನಮ್ಮ ವಿಡಿಯೋ ಆಗಿರ್ತೈತಿ. ಸೊ ಅದಕ್ಕೋಸ್ಕರ ಮೊದಲನೇದ ವಿಡಿಯೋ ಟೂಲ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ನಿಮಗೆಲ್ಲ ಗೊತ್ತೈತಿ, ಆದರೂ ವಿಡಿಯೋ ಎಡಿಟಿಂಗ್ ಅಂದರೆ ಏನು ಅಂತೇಳಿ ಒಂಥರ ಸಿಂಪಲ್ ಆಗಿ ಹೇಳಿಬಿಡ್ತೇನೆ ನೋಡ್ರಿ. ವಿಡಿಯೋ ಎಡಿಟಿಂಗ್ ಅಂದರೆ ನಿಮ್ಮ ರಾ ಫುಟೇಜ್ ಏನೈತಲ್ಲ, ರಾ ಕ್ಲಿಪ್ಸ್ ಏನಿದಾವಲ್ಲ, ಅವುಗಳನ್ನು ಜನ ನೋಡೋ ಥರ ಮಾಡೋದಕ್ಕೆ ನಾವು ವಿಡಿಯೋ ಎಡಿಟಿಂಗ್ ಅಂತೇಳಿ ಕರ್ತೇವೆ. ಇದ್ರೊಳಗಡೆ ಸೌಂಡ್ ಬರ್ತೈತಿ, ವಿಡಿಯೋ ಕ್ಲಿಪ್ಸ್ ಕಟ್ ಮಾಡೋದು ಬರ್ತೈತಿ, ಝೂಮ್ ಬರ್ತೈತಿ, ಭಾಳಷ್ಟು ಥಿಂಗ್ಸ್ಗಳು ಬರ್ತಾವೆ. ಬಟ್ ಇದೆಲ್ಲ ಮಾಡೋದಕ್ಕೆ ನಮ್ಮ ಹತ್ರ ಒಂದು ಪವರ್ಫುಲ್ ಟೂಲ್ ಇರಬೇಕು. ಇದ್ರೊಳಗಡೆ ಪೇಡ್ ಟೂಲ್ಸ್ ಇರ್ತಾವೆ, ಆಮೇಲೆ ಫ್ರೀ ಟೂಲ್ಸು ಇರ್ತಾವೆ. ಸೊ ಅದ್ರೊಳಗೆ ನಾನು ನಿಮ್ಗೆ 3 ಟೂಲ್ಸ್ಗಳನ್ನು ಇವತ್ತು ನಾ ಹೇಳ್ತೇನೆ. ಮೊದಲನೇದಾಗಿ ದವಿಂಚಿ ರಿಸಾಲ್ವ್. ಇದು ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗ್ ಟೂಲ್ ಐತಿ ಮತ್ತು ಇದು ಫ್ರೀ ಆಫ್ ಕಾಸ್ಟ್ ಐತಿ, ಕಂಪ್ಲೀಟ್ಲಿ ಫ್ರೀ ಐತಿ. ನೀವು ₹1 ಸ್ಪೆಂಡ್ ಮಾಡೋಕತ್ತಂಗಿಲ್ಲ. ಆ್ಯಕ್ಚುಲಿ ಇದ್ರೊಳಗೆ 2 ವರ್ಷನ್ಸ್ ಇದಾವೆ. ಒಂದು ದವಿಂಚಿ ರಿಸಾಲ್ವ್, ಇದು ಫ್ರೀ ಆಫ್ ಕಾಸ್ಟ್. ದವಿಂಚಿ ರಿಸಾಲ್ವ್ ಸ್ಟುಡಿಯೋ ಅಂತ ಬರ್ತೈತಿ, ಅದು ಪೇಡ್ ಐತಿ. ಬಟ್ ನಮ್ಮಂಥ ಯೂಟ್ಯೂಬರ್ಸ್ಗಳಿಗೆ ದವಿಂಚಿ ರಿಸಾಲ್ವ್ ಫ್ರೀ ವರ್ಷನ್ ಏನಿತ್ತಲ್ಲ ಇಷ್ಟು ಸಾಕು. ನಿಮ್ಮ ಹತ್ರ 10 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ರು ನೀವು ಫ್ರೀ ವರ್ಷನ್ ಒಳಗಡೆ ವಿಡಿಯೋ ಮಾಡ್ಬೋದು. ಅಷ್ಟು ಪವರ್ಫುಲ್ ಟೂಲ್ ಐತಿ. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಈ ಟೂಲನ್ನು ಹಾಲಿವುಡ್ ಮೂವೀಸ್ ಮಾಡ್ತಾರಲ್ಲ, ಅವರು ಕೂಡ ಇದೇ ಟೂಲನ್ನು ಯೂಸ್ ಮಾಡ್ಕೊಂಡು ವಿಡಿಯೋ ಎಡಿಟನ್ನು ಮಾಡ್ತಾರೆ. ಭಾಳ ಪವರ್ಫುಲ್ ಟೂಲ್ ಐತಿ. ಕಲರ್ ಗ್ರೇಡಿಂಗ್ ಸಖತ್ತಾಗೈತಿ ಇದ್ರೊಳಗಡೆ. ಈ ಒಂದು ಟೂಲ್ ಏನೈತಲ್ಲ, ಇದು ಲಾಂಗ್ ವಿಡಿಯೋಸ್ ಎಡಿಟ್ ಮಾಡೋಕ್ಕೆ ಭಾಳ ಹೆಲ್ಪ್ಫುಲ್ ಐತಿ. ಇದ್ರೊಳಗೆ ಯಾವುದೋ ವಾಟರ್ ಮಾರ್ಕ್ ಇರಂಗಿಲ್ಲ ಮತ್ತು ಫ್ರೀ ಆಫ್ ಕಾಸ್ಟ್ ಇರ್ತೈತಿ. ಬಟ್ ಇದ್ರೊಳಗೆ ಒಂದು ಲಿಮಿಟೇಷನ್ ಏನೈತಂದ್ರೆ, ನೀವು ಸ್ಟಾರ್ಟಿಂಗ್ ಒಳಗಡೆ ಇದನ್ನು ಕಲಿಬೇಕಾಗ್ತೈತಿ ಸ್ವಲ್ಪ. ಅದಕ್ಕೆ 1 ತಿಂಗಳಾದರೂ ಸ್ಪೆಂಡ್ ಮಾಡಬೇಕು. ನಿಮಗೇನಾದರೂ ದವಿಂಚಿ ರಿಸಾಲ್ವ್ ಕಲಿಬೇಕು ಅಂತ ಆಸೆ ಇತ್ತು ಅಂದ್ರೆ ಕಮೆಂಟ್ ಮಾಡಿರಿ. ನಾನು ನಿಮಗೆ ಇದ್ರ ಮೇಲೆ ಒಂದು ಕಂಪ್ಲೀಟ್ ಸೀರೀಸನ್ನು ತೊಗೊಂಡು ಬರ್ತೇನೆ, ದವಿಂಚಿ ರಿಸಾಲ್ವ್ ಫಾರ್ ಕನ್ನಡಿಗಾಸ್. ಓಕೆ. ಎರಡನೇ ಟೂಲ್ ಬಂದುಬಿಟ್ಟು ಕ್ಯಾಪ್ಕಟ್. ಭಾಳಷ್ಟು ಜನಕ್ಕೆ ಕ್ಯಾಪ್ಕಟ್ ಬಗ್ಗೆ ಗೊತ್ತಿರ್ಬೋದು. ಇದು ಇಂಡಿಯಾ ಒಳಗೆ ಅಲೌಡ್ ಇಲ್ಲ, ರೈಟ್? ಇದು ಇಂಡಿಯಾ ಒಳಗೆ ನೀವು ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ. ಬಟ್ ನಾನು ನಿಮ್ಗೆ ಎದಕ್ಕೆ ಲಿಸ್ಟ್ ಮಾಡಕತ್ತೇನೆ, ಅದನ್ನು ಯಾವ ಥರ ಯೂಸ್ ಮಾಡೋದು ಅಂತೇಳಿ ನನಗೆ ಗೊತ್ತೈತಿ, ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಭಾಳ ಸಿಂಪಲ್ ಐತಿ. ಇದು ಮೊಬೈಲ್ ಎಡಿಟಿಂಗ್ಗೆ ಭಾಳ ಹೆಲ್ಪ್ಫುಲ್ ಐತಿ. ಮೊಬೈಲ್ ಒಳಗೆ ಯಾರಾದರೂ ಫಾಸ್ಟ್ ವೀಡಿಯೋಸನ್ನು ಮಾಡಿ, ಫಾಸ್ಟ್ ಎಡಿಟಿಂಗ್ ಮಾಡಿ ಹಾಕೋರು ಇರ್ತಾರಲ್ಲ, ಶಾರ್ಟ್ ವೀಡಿಯೋಸ್, ಅವರಿಗೆ ಭಾಳ ಹೆಲ್ಪ್ಫುಲ್ ಐತಿ. ಇದರ PC ವರ್ಷನೂ ಐತಿ, ಬಟ್ ಮೊಬೈಲ್ ಎಡಿಟಿಂಗ್ ಭಾಳ ಹೆಲ್ಪ್ಫುಲ್ ಐತಿ. ಇದನ್ನು ನೀವೇನಾದರೂ ರನ್ ಮಾಡಬೇಕು ಅಂದ್ರೆ ಏನು ಮಾಡಬೇಕಂದ್ರೆ ಒಂದು VPN ಬೇಕು. VPN ಅನ್ನು US ಕಂಟ್ರಿಗೆ ಕನೆಕ್ಟ್ ಮಾಡಿದ್ರಿ ಅಂದರೆ ನೀವು ಇದನ್ನು ನಿಮ್ಮ ಮೊಬೈಲ್ ಒಳಗಡೆ ಯೂಸ್ ಮಾಡಬೇಕು. ಇದ್ರ ಮೇಲೂ ಏನಾದರೂ ವಿಡಿಯೋ ಬೇಕಾ, ಇದನ್ನು ಯಾವ ಥರ ಆ್ಯಕ್ಚುಲಿ ಆ್ಯಕ್ಟಿವೇಟ್ ಮಾಡಬೇಕಾ, ಇದನ್ನು ಯಾವ ಥರ ಯೂಸ್ ಮಾಡಬೇಕು ಅಂತಂದರೆ ಕಮೆಂಟ್ ಮಾಡಿರಿ. ನಾನು ನಿಮ್ಗೆ ಇದ್ರ ಮೇಲೆ ಒಂದು ಸಖತ್ತಾಗಿರೋ ವಿಡಿಯೋ ಮಾಡಿಕೊಡ್ತೇನೆ. ಮೂರನೇದಾಗಿ ಅಡೋಬಿ ಪ್ರೀಮಿಯರ್ ಪ್ರೋ. ಈ ಟೂಲ್ ಏನೈತಲ್ಲ, ಇದು ಪೇಡ್ ಟೂಲ್ ಐತಿ. ನಾ ಯೂಶ್ವಲಿ ಪೇಡ್ ಟೂಲ್ಗಳನ್ನು ರೆಕಮೆಂಡ್ ಮಾಡೋಂಗಿಲ್ಲ. ಯಾಕಂದ್ರೆ ಫ್ರೀ ಟೂಲ್ ಒಳಗಡೆ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟೆಲ್ಲ ಕೆಲಸ ಆಗ್ತೈತೆ ಅಂದರೆ ನಾವು ದುಡ್ಡು ಕೊಟ್ಟ ಎದಕ್ಕೆ ಟೂಲ್ಸ್ಗಳನ್ನು ತೊಗೋಬೇಕು. ಬಟ್ ಇದೇನೈತಲ್ಲ, ಪ್ರೊಫೆಷ್ನಲ್ ಲೆವೆಲ್ ಎಡಿಟಿಂಗ್ಗೆ ಭಾಳ ಸಖತ್ತಾಗಿರೋ ಒಂದು ಟೂಲ್ ಐತಿ. ನೀವೇನಾದರೂ ಯೂಟ್ಯೂಬಿಂದ ದುಡ್ಡು ಗಳಿಸ್ಲಿಕ್ಕೆ ಶುರು ಮಾಡ್ತಾರಲ್ಲ, ಅಥವಾ ನೀವು ಬಿಸ್ನೆಸ್ಸಿಂದ ದುಡ್ಡನ್ನು ಹಾಕಾಕತ್ತಿದ್ರಿ ಅಂದರೆ ಈ ಟೂಲನ್ನು ನೀವು ತೊಗೋಬೋದು. ಸೊ ಸಿಂಪಲ್ ಆಗಿ ಹೇಳಬೇಕಂದ್ರೆ ಈ ಥರ ಇಟ್ಕೊಡ್ರಿ. ನಿಮ್ಗೇನಾದರೂ ಫ್ರೀ ಟೂಲ್ ಬೇಕಾಗಿತ್ತು ಲಾಂಗ್ ಫಾರ್ಮ್ ವಿಡಿಯೋಸ್ ಪ್ರೊಡ್ಯೂಸ್ ಮಾಡೋಕ್ಕೆ ದವಿಂಚಿ ರಿಸಾಲ್ವ್ ಯೂಸ್ ಮಾಡಿರಿ. ಶಾರ್ಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಕ್ಯಾಪ್ಕಟನ್ನು ಯೂಸ್ ಮಾಡಿರಿ. ನಿಮ್ಗೇನಾದರೂ ಪ್ರೊಫೆಷ್ನಲ್ ಎಡಿಟಿಂಗ್ ಬೇಕಾಗಿತ್ತು ಅಂದರೆ ಅಡೋಬಿ ಪ್ರೀಮಿಯರ್ ಪ್ರೋ ಹೋಗ್ರಿ. ಇವಾಗ ನಿಮಗೆ ಗೊತ್ತಾಯ್ತಾ ಪವರ್ಫುಲ್ ವಿಡಿಯೋಗಳನ್ನು ಬಿಲ್ಡ್ ಮಾಡಬೇಕಾದ್ರೆ ಯಾವ ಟೂಲ್ಸ್ಗಳನ್ನು ಯೂಸ್ ಮಾಡಬೇಕಂತೇಳಿ. ಬಟ್ ನಿಮ್ಮದು ವಿಡಿಯೋ ಎಷ್ಟು ಪವರ್ಫುಲ್ ಇರಲಿ, ಎಷ್ಟು ಚಲೋ ಇರಲಿ, ಅದ್ರ ಥಂಬ್ನೇಲ್ ಏನಾದರೂ ಸರಿಯಾಗಿರಲಿಲ್ಲ ಅಂದರೆ ನೀವು ಆ ಥರ ವಿಡಿಯೋ ಪ್ರೊಡ್ಯೂಸ್ ಮಾಡಿ ಕೂಡ ಯಾವುದೂ ಯೂಸ್ ಇಲ್ಲ. ಸೊ ಅದಕ್ಕೋಸ್ಕರ ಯಾವ್ಯಾವ ಥಂಬ್ನೇಲ್ ಟೂಲ್ಸ್ಗಳಿದಾವೆ ಅಂತೇಳಿ ನೋಡೋಣ. ನಾ ಇದ್ರೊಳಗೆ 2 ಟೂಲ್ಸ್ಗಳನ್ನು ಹೇಳ್ತೇನೆ. ಒಂದನೇದ ಕ್ಯಾನ್ವಾ, ಇದ್ರೊಳಗಡೆ ಪೇಡು ಐತಿ, ಫ್ರೀ ಕೂಡ ಐತಿ. ಎರಡನೇದಾಗಿ ಫೋಟೋಪಿ ಅಂತ ಐತಿ. ಈ 2 ಟೂಲ್ಗಳು ನಿಮ್ಗೆ ಸಾಕಾಗ್ತಾವೆ. ಬಟ್ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೇನೆ, ನೀವೇನಾದರೂ ಬಿಗಿನರ್ ಆಗಿದ್ರಿ ಅಂದರೆ ಕ್ಯಾನ್ವಾನ ಯೂಸ್ ಮಾಡಿಕೊಡ್ರಿ. ಕ್ಯಾನ್ವಾ ಒಳಗೆ 90% ಕ್ರಿಯೇಟರ್ಸ್ ಏನಿದಾರಲ್ಲ, ಇವ್ರಿಗೆ ಕ್ಯಾನ್ವಾ ಸಾಕಾಗ್ಬಿಡ್ತೈತಿ. ಇದ್ರೊಳಗೆ ನಿಮ್ಗೆ ಭಾಳಷ್ಟು ಫ್ರೀ
ಟೆಂಪ್ಲೇಟ್ಸ್ಗಳು, ರೆಡಿಮೇಡ್ ಟೆಂಪ್ಲೇಟ್ಸ್ಗಳು ಸಿಗ್ತಾವೆ. ನೀವು ಜಸ್ಟ್ ಹೋಗಿ ನಿಮ್ಮ ಫೋಟೋ ಮತ್ತು ನಿಮ್ಮ ಟೆಕ್ಸ್ಟ್ಗಳನ್ನು ಹಾಕಿದ್ರೆ ನಿಮ್ಮ ಥಂಬ್ನೇಲ್ ರೆಡಿ ಆಗ್ತೈತಿ. ಜಸ್ಟ್ ಎಕ್ಸಿಕ್ಯೂಷನ್ ಸ್ಟ್ರಾಟಜಿ ಚೆನ್ನಾಗಿರ್ಬೇಕು. ಸೊ ಇವಾಗ ನಿಮಗೆ ಗೊತ್ತಾಯ್ತಾ ವಿಡಿಯೋ ಎಡಿಟಿಂಗ್ ಯಾವ ಟೂಲ್ಸ್ ಬೇಕು ಮತ್ತು ನಿಮ್ಮ ಕ್ಲಿಕ್ಸ್ಗೋಸ್ಕರ, ಥಂಬ್ನೇಲ್ಗೋಸ್ಕರ ಯಾವ ಟೂಲ್ ಬೇಕು ಅಂತೇಳಿ. ಬಟ್ ಇವಾಗ ನಿಮ್ಮ ವಿಡಿಯೋ ಚೆನ್ನಾಗಿ ಪರ್ಫಾರ್ಮ್ ಮಾಡಕತ್ತಿತ್ತು ಅಥವಾ ನಿಮ್ಮ ಥಂಬ್ನೇಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಕತ್ತಿತ್ತು ಇಲ್ಲ ಅಂತೇಳಿ ಹೆಂಗೆ ಗೊತ್ತಾಗ್ತೈತಿ. ಸೊ ಅದಕ್ಕೋಸ್ಕರ ನಮ್ಗೆ ಬೇಕಾ ಅನಾಲಿಟಿಕ್ಸ್ ಟೂಲ್. ವೆರಿ ಸಿಂಪಲ್. ಅನಾಲಿಟಿಕ್ಸ್ ಟೂಲ್ಗೆ ಯಾವುದು ದುಡ್ಡು ಖರ್ಚು ಮಾಡೋಕೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅನಾಲಿಟಿಕ್ಸ್ಗೆ ಯೂಟ್ಯೂಬ್ ಅನಾಲಿಟಿಕ್ಸ್ ಏನೈತಲ್ಲ ಇದು ಭಾಳ ದೊಡ್ಡ ಟೂಲ್ ಐತಿ. ಡೈರೆಕ್ಟ್ ಹೋಗ್ರಿ ಯೂಟ್ಯೂಬ್ ಸ್ಟುಡಿಯೋ ಒಳಗಡೆ, ಅಲ್ಲಿ ಅನಾಲಿಟಿಕ್ಸ್ ನಿಮ್ಗೆ ಸಿಗ್ತೈತಿ. ಇದ್ರೊಳಗೆ ನಿಮ್ಗೆ ಎಲ್ಲ ಸಿಗ್ತೈತಿ. ವಾಚ್ ಟೈಮ್ ಸಿಗ್ತೈತಿ, CTR ಸಿಗ್ತೈತಿ, ರಿಟೆನ್ಷನ್ ಸಿಗ್ತೈತಿ, ಲೊಕೇಶನ್ ಡೆಮೋಗ್ರಫಿ ಸಿಗ್ತೈತಿ, ಯಾವ ಏಜ್ ಅವ್ರು ನೋಡಕತ್ತಾರ ಸಿಗ್ತೈತಿ, ಎಷ್ಟು ವಿಡಿಯೋ ನೋಡಿದಾರೆ, ಎಷ್ಟು ವಾಚ್ ಟೈಮ್, ಆಮೇಲೆ ರಿಟೆನ್ಷನ್ ಗ್ರಾಫ್ ಸಿಗ್ತೈತಿ, ಎಲ್ಲ ಸಿಗ್ತೈತಿ. ಸೊ ಇದ್ರ ಮೇಲೆ ನಾನು ನಿಮ್ಗೊಂದು ಸೆಪ್ರೇಟ್ ವಿಡಿಯೋ ಮಾಡ್ತೇನೆ ಯೂಟ್ಯೂಬ್ ಸ್ಟುಡಿಯೋ ಒಳಗೆ ಅನಾಲಿಟಿಕ್ಸ್ ಯಾವ ಥರ ಅನಲೈಸ್ ಮಾಡೋದು ಅಂತೇಳಿ. ಸೊ ಫ್ರೀ ಟೂಲನ್ನು ಯೂಸ್ ಮಾಡಿರಿ, ಯಾವುದೇ ಪೇಡ್ ಟೂಲ್ನ ಇಲ್ಲಿ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅನಾಲಿಟಿಕ್ಸ್ಗೆ ಯೂಟ್ಯೂಬ್ ಸ್ಟುಡಿಯೋ ನಿಮ್ಗೆ ಗೊತ್ತಾಯ್ತಾ. ಅನಾಲಿಟಿಕ್ಸ್ಗೆ ಏನು ಯೂಸ್ ಮಾಡಬೇಕಾ, ಯೂಟ್ಯೂಬ್ ಸ್ಟುಡಿಯೋ. ಬಟ್ ಇವಾಗ ವಿಡಿಯೋ ಪ್ರೊಡಕ್ಷನ್ ಮಾಡಬೇಕಾದ್ರೆ ನೀವು ಸ್ಕ್ರಿಪ್ಟ್ ಬರಿಬೇಕಾ, ಆಮೇಲೆ SEO ಮಾಡಬೇಕಾದ್ರೆ ಟೈಟಲ್ಸ್ ಬರಿಬೇಕಾ, ಡಿಸ್ಕ್ರಿಪ್ಷನ್ ಬರಿಬೇಕಾ, ಟ್ಯಾಗ್ಸ್ ಬೇಕಾ, ಹ್ಯಾಶ್ಟ್ಯಾಗ್ಸ್ ಬೇಕಾ, ಇದನ್ನೆಲ್ಲ ಹೆಂಗೆ ಮಾಡ್ತೀರಿ? ಮ್ಯಾನ್ಯಲ್ ಆಗಿ ಮಾಡ್ಕೊಂಡು ಕುಂತೀರಿ ಅಂದರೆ ಒಂದೊಂದು ವಾರ ಹೋಗ್ತೈತಿ. ಅದ್ರ ಬದಲು ಏನು ಮಾಡಬೇಕಾ, ನಾವು ಸ್ಮಾರ್ಟ್ ಆಗಬೇಕಾ. ನಾವು ಎಲ್ಲಿದ್ದಾವೆ ಇವಾಗ 2026 ಒಳಗದಾವೆ. 2026 ಒಳಗೆ ಏನು ಬೂಮ್ ಆಗತ್ತೈತಿ? AI ಟೂಲ್ಸ್ಗಳನ್ನು ಯೂಸ್ ಮಾಡ್ಕೊಂಡು ಈ ಎಲ್ಲ ಕೆಲಸಗಳನ್ನು ಮಾಡೋದು. ಸೊ ಅದಕ್ಕೆ ಯಾವ್ಯಾವ ಟೂಲ್ಸನ್ನು, ಯಾವ್ಯಾವ ಕೆಲಸಕ್ಕೆ ಯಾವ್ಯಾವ ಟೂಲ್ಸನ್ನು ಯೂಸ್ ಮಾಡೋದು ಅಂತೇಳಿ ನಾನು ಇವಾಗ ಡಿಸ್ಕಸ್ ಮಾಡ್ತೇನೆ. ಒಂದನೇದಾಗಿ ಸ್ಕ್ರಿಪ್ಟಿಂಗೋಸ್ಕರ ChatGPT ಫ್ರೀ ವರ್ಷನ್ ಯೂಸ್ ಮಾಡ್ಕೊಳ್ರಿ. ಫ್ರೀ ವರ್ಷನ್ ಸಾಕಾಗ್ತೈತಿ. ನೀವೇನಾದರೂ ಬಿಗಿನರ್ ಆಗಿದ್ರಿ ಅಂದರೆ ಫ್ರೀ ವರ್ಷನಿಂದನೇ ಶುರು ಮಾಡಿರಿ. ಆಮೇಲೆ ರಿಸರ್ಚ್ಗೋಸ್ಕರ ನೋಟ್ಬುಕ್ LLM ಅಂತೇಳಿ ಅಂತ ಯೂಸ್ ಮಾಡ್ಕೊಡ್ರಿ. ನೋಟ್ಬುಕ್ LLM ಗೂಗಲ್ ಅವ್ರದ್ದು ಒಂದು ಪ್ರಾಡಕ್ಟ್ ಐತಿ, ಅದನ್ನು ಯೂಸ್ ಮಾಡ್ಕೊಡ್ರಿ. ನೀವು ಒಂದು ಟಾಪಿಕ್ ಮೇಲೆ ರಿಸರ್ಚ್ ಮಾಡಬೇಕಾದ್ರೆ 10-20 ವೆಬ್ಸೈಟ್ಗಳನ್ನು ರಿಸರ್ಚ್ ಮಾಡಬೇಕಾಗ್ತೈತಿ, ಎಲ್ಲ ಆರ್ಟಿಕಲ್ಗಳನ್ನು ಓದಬೇಕಾಗ್ತೈತಿ. ಆದರೆ ನೀವೇನಾದರೂ ಈ ಎಲ್ಲ ಸೋರ್ಸ್ಗಳನ್ನು ತೊಗೊಂಬಂದು ನೋಟ್ಬುಕ್ LLM ಕೊಟ್ಟ ಅದಕ್ಕೆ ಕೇಳಿದ್ರಿ, ನನಗೆ ಈ ಎಲ್ಲ ಸೋರ್ಸ್ಗಳನ್ನು ಸ್ಟಡಿ ಮಾಡು ಮತ್ತು ನನಗೆ ಹೇಳು ಟಾಪ್ 5 ವಿಡಿಯೋ ನಾವು ಇದ್ರೊಳಗೆ ಯಾವ ಮಾಡ್ಬೋದು ಅಂತೇಳಿ ಅಂದ್ರೆ ಅದು ನಿಮಗೆ ಆನ್ಸರ್ ಕೊಡ್ತೈತಿ. ಸೊ ಅಷ್ಟು ಪವರ್ಫುಲ್ ಟೂಲ್ ಐತಿ. ಮೂರನೇದಾಗಿ ರೀಸೆಂಟ್ ಇನ್ಫಾರ್ಮೇಷನ್ ಅಂದರೆ ರೀಸೆಂಟಾಗಿ ಏನೇನು ಮಾರ್ಕೆಟ್ ಒಳಗೆ ನಡೆಯಾಕತ್ತೈತಿ ಅದ್ರ ಬಗ್ಗೆ ಏನಾದರೂ ಐಡಿಯಾ ಬೇಕಾಗಿತ್ತು ಅಂತಂದರೆ ಪರ್ಪ್ಲೆಕ್ಸಿಟಿ AI ಯೂಸ್ ಮಾಡಿರಿ. ಇವ್ರದ್ದು ಏನೈತಲ್ಲ, ಇವ್ರದ್ದು ರೀಸನಿಂಗ್ ಭಾಳ ಸ್ಟ್ರಾಂಗ್ ಐತಿ. ಇವ್ರು ಏನು ಮಾಡಿದ್ದಾರೆ, ಭಾಳಷ್ಟು LLMಗಳನ್ನು ಒಂದೇ ಜಾಗದಾಗ ಕೂಡಿಸಿ ಅದರಿಂದ ನಿಮ್ಗೆ ರಿಸಲ್ಟ್ಸ್ಗಳನ್ನು ಕೊಡ್ತಾರೆ. ಭಾಳ ಪವರ್ಫುಲ್ ಟೂಲ್ ಐತಿ. ಸೊ ವೆರಿ ಸಿಂಪಲ್. ಸ್ಕ್ರಿಪ್ಟಿಂಗ್ಗೋಸ್ಕರ ChatGPT, ರಿಸರ್ಚ್ಗೋಸ್ಕರ ನೋಟ್ಬುಕ್ LLM, ರಿಸರ್ಚ್ಗೋಸ್ಕರ ಅಥವಾ ರೀಸೆಂಟ್ ಟಾಪಿಕ್ಸ್ಗೋಸ್ಕರ ಪರ್ಪ್ಲೆಕ್ಸಿಟಿ. ದ್ಯಾಟ್ಸ್ ಇಟ್. ಯಾವುದಕ್ಕೂ ಪೇಡ್ ವರ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇವೆಲ್ಲ ಫ್ರೀ ಟೂಲ್ ಒಳಗಡೆನೆ ನಡೀತಾವ. ಸೊ ಹಾಗಾದ್ರೆ ಇವಾಗ ನಿಮ್ಗೆ ಇದು ಗೊತ್ತಾಯ್ತಾ, ಸ್ಕ್ರಿಪ್ಟಿಂಗ್ ಏನು ಯೂಸ್ ಮಾಡ್ಬೇಕಾ, ಆಮೇಲೆ ವಿಡಿಯೋ ಎಡಿಟಿಂಗ್ ಏನು ಮಾಡ್ಬೇಕಾ, ಥಂಬ್ನೇಲ್ ಯಾವ ಟೂಲ್ ಯೂಸ್ ಮಾಡ್ಬೇಕಾ. ಇವಾಗ ನಮ್ಮದು ನೆಕ್ಸ್ಟ್ ಬರ್ತೈತಿ ಸಬ್ ಟೈಟಲ್ಸ್. ಭಾಳಷ್ಟು ಜನ ಇದನ್ನು ಇಗ್ನೋರ್ ಮಾಡ್ತಾರೆ. ಅದರೊಳಗೆ ನ್ಯೂ ಕಮರ್ಸ್ ಅಂತೂ ಭಾಳಷ್ಟು ಇಗ್ನೋರ್ ಮಾಡ್ತಾರೆ. ನೋಡ್ರಿ, ಯಾವತ್ತಾದರೂ ಥಿಂಕ್ ಮಾಡಿ ನೋಡಿದ್ರೆ ನೀವು ಯೂಟ್ಯೂಬ್ ಒಳಗಡೆ ವಿಡಿಯೋ ಹಾಕ್ತಾರೆ, ಯೂಟ್ಯೂಬ್ ನಿಮ್ಮ ವಿಡಿಯೋನ ಹೆಂಗೆ ನೋಡ್ತೈತಿ? ನೀವು ಯಾವತ್ತರ ಥಿಂಕ್ ಮಾಡಿದ್ರೆ ಸಿಸ್ಟಮ್ ನೀವು ವಿಡಿಯೋ ನೋಡ್ತೈತಾನೆ. ಈಗ ನಾವು ಹೆಂಗೆ ವಿಡಿಯೋ ನೋಡ್ತೇವಲ್ಲ ಈ ಥರ ಸಿಸ್ಟಮ್ ನೋಡ್ತೈತಾನೆ? ಇಲ್ಲ. ಬಟ್ ಅದು ಯಾವ ಥರ ಗೊತ್ತಾಗ್ತೈತಿ, ಈ ವಿಡಿಯೋ ಒಳಗೆ ಏನೈತಿ, ಈ ವಿಡಿಯೋ ಒಳಗೆ ಏನೈತಿ. ಸ್ವಲ್ಪ ಜನ ಅನ್ಬೋದು ಟೈಟಲ್ ಮತ್ತು ಥಂಬ್ನೇಲ್ ಒಳಗೆ ಅನ್ಬೋದು, ಓಕೆ, ಅಲ್ಲಿಂದ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ. ಬಟ್ ವಿಡಿಯೋ ಒಳಗಡೆ ಏನು ಮಾತಾಡಿದ್ದೇನೆ ಅಂತೇಳಿ ಹೆಂಗೆ ಗೊತ್ತಾಗ್ತೈತೆ? ಇಲ್ಲೇ ಸಬ್ ಟೈಟಲ್ಸ್ ಬರ್ತಾವ. ಯಾವುದು ಸಿಸ್ಟಮ್ ಐತಲ್ಲ ಈ ದುನಿಯಾ ಒಳಗೆ, ವಿಡಿಯೋಸ್ಗಳ ಬಗ್ಗೆ ಅದರೊಳಗಡೆ ಏನು ಡಿಸ್ಕಸ್ ಮಾಡಿದ್ದಾರೆ ಅಂತೇಳಿ ಅಂಡರ್ಸ್ಟ್ಯಾಂಡ್ ಆಗಬೇಕಂದ್ರೆ ಸಿಸ್ಟಮ್ಗಳು ನಿಮ್ಮ ಸಬ್ ಟೈಟಲ್ಸ್ಗಳನ್ನು ಓದ್ತಾವೆ. ಅದಕ್ಕೋಸ್ಕರನೇ ನಮ್ಗೆ ಯೂಟ್ಯೂಬ್ ಅವ್ರ ನಾವು ಅಪ್ಲೋಡ್ ಮಾಡ್ತೇವಲ್ಲ ವಿಡಿಯೋ, ಅವಾಗ ಸಬ್ ಟೈಟಲ್ಸನ್ನು ಅಪ್ಲೋಡ್ ಮಾಡಿರಿ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು 2 ವಿಚಾರ ಅದಾವ ಎದಕ್ಕೆ ಸಬ್ ಟೈಟಲ್ಸ್ ಇಂಪಾರ್ಟೆಂಟ್ ಅದಾವ. ಒಂದನೇದಾಗಿ, ಸಪೋಸ್ ನೀವು ಕನ್ನಡದೊಳಗೆ ವಿಡಿಯೋ ಮಾಡಕತ್ತೀರಿ, ಬಟ್ ಇಂಗ್ಲೀಷ್ದವ್ರು ಅಮೇರಿಕಾದಾಗ ಒಬ್ಬ ಯಾರೋ ಕುಂತ ನೋಡಕತ್ತಿದ್ದಾನೆ, ನಿಮ್ಮ ವಿಡಿಯೋ ನೋಡ್ಬೇಕಂದ್ರೆ ಹೆಂಗೆ ನೋಡಬೇಕು? ನೀವೇನಾದರೂ ಸಬ್ ಟೈಟಲ್ಸ್ ಇಂಗ್ಲೀಷ್ ಒಳಗೆ ಹಾಕಿದ್ರಿ ಅಂದರೆ ನಿಮ್ಮ ವಿಡಿಯೋ ಕನ್ನಡದೊಳಗಿದ್ರೂ ಕೂಡ ಅವ ಸಬ್ ಟೈಟಲ್ಸ್ ನೋಡ್ಕೊತ ಆ ವಿಡಿಯೋನ ನೋಡ್ತಾನೆ. ಇದರಿಂದ ನಿಮ್ಗೆ ರೆವೆನ್ಯೂ ಅಮೇರಿಕಾದಿಂದನೂ ಬರ್ತೈತೆ. ಎರಡನೇದು, ಯಾರಿಗೆ ಸರಿಯಾಗಿ ಕೇಳಿಸ್ಲಿಕ್ಕಿಲ್ಲ ಅವ್ರು ಏನು ಮಾಡ್ತಾರೆ, ಮ್ಯೂಟ್ ಒಳಗಡೆ ನೋಡ್ತಿರ್ತಾರೆ. ಇಲ್ಲಾಂದರೆ ಸರಿಯಾಗಿ ಕೇಳಿಸೋರು ಕೂಡ ಏನು ಮಾಡ್ತಾರೆ, ಭಾಳಷ್ಟು ಜನರು ಗಾಡಿ ಒಳಗೆ ಟ್ರಾವೆಲ್ ಮಾಡಬೇಕಾ ಅವಾಗೆಲ್ಲ ಏನು ಮಾಡ್ತಾರೆ,
ಮ್ಯೂಟ್ ಒಳಗಡೆ ವಿಡಿಯೋಸನ್ನು ನೋಡ್ತಾರೆ. ಭಾಳ ಜನ ಆ್ಯಕ್ಚುಲಿ ಮ್ಯೂಟ್ ಒಳಗೆ ನೋಡ್ತಾರೆ ವಿಡಿಯೋಸ್ಗಳನ್ನ. ನೀವು ಚೆಕ್ ಮಾಡಿರ್ಬೋದು, ರೀಲ್ಸ್ ಎಲ್ಲ ಹಿಂಗೆ ರೀಲ್ಸ್ ಮತ್ತು ಶಾರ್ಟ್ಸ್ ಹಿಂಗೆ ಸ್ವೈಪ್ ಮಾಡ್ತಿರ್ತಾರೆ. ಬಟ್ ಅದ್ರ ಆವಾಜ್ ಇರೋಂಗಿಲ್ಲ, ಬಟ್ ನೋಡ್ತಿರ್ತಾರೆ ಅವ್ರು. ಏನು ಮಾಡ್ತಿರ್ತಾರೆ ಅವರು, ಸಬ್ ಟೈಟಲ್ಸ್ ಮೇಲೆ ನೋಡ್ತಿರ್ತಾರೆ. ಸೊ ಅದಕ್ಕೋಸ್ಕರ ಸಬ್ ಟೈಟಲ್ಸ್ ಭಾಳ ಇಂಪಾರ್ಟೆಂಟ್. ಬಟ್ ಇದನ್ನು ಯಾವ ಥರ ಮಾಡ್ಬೇಕಾ ನೋಡಿರಿ, ಜನರಲ್ ಆಗಿ ಇದಕ್ಕೆ 2 ಆಪ್ಷನ್ ಅದಾವೆ. ಒಂದು ನಿಮ್ಮ ಎಡಿಟಿಂಗ್ ಟೂಲ್ ಒಳಗಡೆನ ಸಬ್ ಟೈಟಲ್ಸ್ ಹಾಕಕ್ಕೆ ಬರ್ತೈತಿ, ಅದು ಒಂದು ಆಪ್ಷನ್. ಎರಡನೇದು ಫ್ರೀ ಟೂಲ, ಪವರ್ಫುಲ್ ಟೂಲ. ಕನ್ನಡಿಗರಿಗಂತೂ ಇದು ಪವರ್ಫುಲ್ ಟೂಲ್ ಐತಿ. ಯೂಟ್ಯೂಬ್ ಸ್ಟುಡಿಯೋ ಒಳಗೆ ನೀವು ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತಾರಲ್ಲ, ಆಟೋ ಕ್ಯಾಪ್ಷನ್ ಜನ್ರೇಟ್ ಆಗ್ತೈತಿ. ಆದರೆ ಇದು ಅಕ್ಯುರೇಟ್ ಇರೋಂಗಿಲ್ಲ. ಇವಾಗಿಂದ ಕನ್ನಡ ಅಲ್ಗರಿದಮ್ ಏನೈತಲ್ಲ, ಅದು ಆಲ್ಮೋಸ್ಟ್ ನನಗೆ ಗೊತ್ತಿದ್ದ ಪ್ರಕಾರ 70% ಕರೆಕ್ಟಾಗಿ ಸಬ್ ಟೈಟಲ್ಸನ್ನು ಮಾಡಾಕತ್ತೈತಿ. ಬಟ್ ಇನ್ನು 30% ಏನೈತಿಲ್ಲ ಅದನ್ನು ನಾವು ಚೇಂಜ್ ಮಾಡ್ಬೇಕು. ಅದನ್ನು ಚೇಂಜ್ ಮಾಡೋಕ್ಕೆ ಯೂಟ್ಯೂಬ್ ಸ್ಟುಡಿಯೋ ಒಳಗನೆ ಮಾಡಕ್ಕೆ ಬರ್ತೈತಿ. ಇದ್ರ ಮೇಲೆ ನಾವೊಂದು ಸ್ಪೆಸಿಫಿಕ್ ವಿಡಿಯೋ ಮಾಡ್ತಾನೆ ಸಪ್ರೇಟಾಗಿ. ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಆ ವಿಡಿಯೋ ಬಂದಾಗ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ಓಕೆ, ಸೊ ಸಬ್ ಟೈಟಲ್ಸಿಗೆ ಕೂಡ ನೀವು ಫ್ರೀ ಟೂಲನ್ನು ಯೂಸ್ ಮಾಡಿರಿ. ಯಾವುದೂ ರೊಕ್ಕ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇವಾಗಿನ ತನಕ ನಾನು ನಿಮ್ಗೆ ಎಲ್ಲ ಫ್ರೀ ಮತ್ತು ಪೇಡ್ ಟೂಲ್ಸ್ಗಳನ್ನು ಹೇಳಿದ್ದೇನೆ. ವಿಡಿಯೋ ಎಡಿಟಿಂಗ್ ಯಾವ ಟೂಲ್ಸ್ ಬೇಕು, ಸ್ಕ್ರಿಪ್ಟ್ ರೈಟಿಂಗ್ ಯಾವ ಟೂಲ್ಸ್ ಬೇಕು, ಅನಾಲಿಟಿಕ್ಸ್ಗೆ ಯಾವ್ದು ಬೇಕು, ಸಬ್ ಟೈಟಲ್ಸ್ಗೆ ಯಾವ್ದು ಬೇಕು, ಎಲ್ಲ ಟೂಲ್ಸ್ಗಳನ್ನು ಹೇಳಿದ್ದೇನೆ. ಸೊ ಇದನ್ನು ಇನ್ನೂ ಸ್ವಲ್ಪ ಸಿಂಪ್ಲಿಫೈ ಮಾಡ್ತೇನೆ. ನಾನು ನಿಮ್ಗೆ ಇವಾಗ ಸ್ಕ್ರೀನ್ ಒಳಗೆ 3 ಪಾರ್ಟನ್ನು ತೋರಿಸ್ತೇನೆ. ಒಂದನೇದಾಗಿ ನೀವೇನಾದರೂ ನಿಮ್ಮ ಬಜೆಟ್ 0 ಇತ್ತಂದ್ರೆ ಯಾವ ಟೂಲ್ಸ್ಗಳನ್ನು ಯೂಸ್ ಮಾಡಬೇಕು. ನಿಮ್ಮ ಹತ್ರ ಏನಾದರೂ 1,000ದಿಂದ 5,000 ರೂಪಾಯಿ ತನಕ ಬಜೆಟ್ ಇತ್ತಂದರೆ ಯಾವ ಟೂಲ್ಸ್ಗಳನ್ನು ಯೂಸ್ ಮಾಡಬೇಕು. 5,000ದಿಂದ 10,000 ರೂಪಾಯಿ ಇತ್ತಂದ್ರೆ ಯಾವ ಟೂಲ್ಸ್ಗಳನ್ನು ಯೂಸ್ ಮಾಡಬೇಕು ಅಂತೇಳಿ 3 ಪಾರ್ಟ್ ಒಳಗೆ ತೋರಿಸ್ತಾನೆ. ಅದರೊಳಗೆ ನೀವು ಯಾವುದನ್ನು ಯೂಸ್ ಮಾಡ್ಕೊತೀರಿ ಅಂತೇಳಿ, ನಿಮಗೆ ಯಾವ್ದು ಇಷ್ಟ ಆಯ್ತು ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಓಕೆ, ಸೊ ಲೆಟ್ಸ್ ಗೋ. ಫಸ್ಟ್ ಆಫ್ ಆಲ್, ನಿಮ್ಮ ಬಜೆಟ್ ಏನಾದರೂ 0 ರೂಪಾಯಿ ಇತ್ತು ಅಂದ್ರೆ ಎಡಿಟಿಂಗ್ಗೋಸ್ಕರ ಕ್ಯಾಪ್ಕಟ್ ಯೂಸ್ ಮಾಡಿರಿ, ಇಲ್ಲಾಂದ್ರೆ ದವಿಂಚಿ ರಿಸಾಲ್ವ್ ಯೂಸ್ ಮಾಡಿರಿ. ಥಂಬ್ನೇಲ್ಗೋಸ್ಕರ ಕ್ಯಾನ್ವಾ ಫ್ರೀ ಯೂಸ್ ಮಾಡಿರಿ. ಅನಾಲಿಟಿಕ್ಸ್ಗೋಸ್ಕರ ಯೂಟ್ಯೂಬ್ ಸ್ಟುಡಿಯೋ ಯೂಸ್ ಮಾಡಿರಿ. ಸ್ಕ್ರಿಪ್ಟ್ ರೈಟಿಂಗ್ ರಿಸರ್ಚ್ಗೋಸ್ಕರ ಚಾಟ್ GPT, ನೋಟ್ಬುಕ್ LM, ಆಮೇಲೆ ಪರ್ಪ್ಲೆಕ್ಸಿಟಿ ಯೂಸ್ ಮಾಡಿರಿ. ಸಬ್ ಟೈಟಲ್ಸ್ಗೋಸ್ಕರ ಯೂಟ್ಯೂಬ್ ಸ್ಟುಡಿಯೋ ಯೂಸ್ ಮಾಡಿರಿ. ಸೊ ಇದು ನಿಮ್ಮ ಫ್ರೀ ಸ್ಟ್ಯಾಕ್ ಆಯ್ತು. ಇವಾಗ 1,000ದಿಂದ 5,000 ರೂಪಾಯಿ ನಿಮ್ದು ಏನಾದರೂ ಬಜೆಟ್ ಇತ್ತು ಅಂದರೆ ನೀವು ಕ್ಯಾಪ್ಕಟ್ ಫ್ರೀ ವರ್ಷನನ್ನು ಎಡಿಟಿಂಗ್ ಯೂಸ್ ಮಾಡಿರಿ. ಕ್ಯಾನ್ವಾ ಬೇಕಾದರೆ ನೀವು ಖರೀದಿ ಮಾಡ್ಕೋಬೋದು ಥಂಬ್ನೇಲ್ಗೋಸ್ಕರ. ಆಮೇಲೆ ಅನಾಲಿಟಿಕ್ಸ್ ಟೂಲ್ಗೆ ಯೂಟ್ಯೂಬನ್ನು ಯೂಸ್ ಮಾಡಿರಿ. ಮಿಕ್ಕಿದ್ದ AI ಟೂಲ್ಸ್ಗಳನ್ನು ಅವು ಯಾವ ಥರ ಫ್ರೀ ಇದಾವಲ್ಲ ಅವುಗಳನ್ನು ಯೂಸ್ ಮಾಡಿಕೊಡ್ರಿ. ಸಬ್ ಟೈಟಲ್ಸ್ಗೋಸ್ಕರ ಕೂಡ ಯೂಟ್ಯೂಬನ್ನು ಯೂಸ್ ಮಾಡಿರಿ. ಕ್ಯಾನ್ವಾ ನೀವೇನಾದರೂ 1 ವರ್ಷದ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರಿ ಅಂತಂದರೆ ನಿಮ್ಗೆ 5,000 ರೂಪಾಯಿ ಖರ್ಚು ಬೀಳ್ತೈತಿ. ಇವಾಗ ನಿಮ್ದೇನಾದರೂ ಬಜೆಟ್ 1 ವರ್ಷಕ್ಕೆ ಏನಾದರೂ 10,000 ರೂಪಾಯಿ ತನಕ ಇತ್ತು ಅಂತಂದರೆ ನೀವೇನು ಮಾಡ್ಬೋದು, ಮತ್ತೊಂದೆರಡು ಜಾಸ್ತಿ ಟೂಲ್ಸ್ಗಳನ್ನು ತೊಗೋಬೋದು ನಿಮ್ಮ ಟೈಮನ್ನು ಸೇವ್ ಮಾಡಲಿಕ್ಕೋಸ್ಕರ. ಅದರೊಳಗೆ ವಿಡಿಯೋ ಎಡಿಟಿಂಗ್ಗೋಸ್ಕರ ನೀವು ದವಿಂಚಿ ರಿಸಾಲ್ವನ್ನು ಯೂಸ್ ಮಾಡಿರಿ. ಥಂಬ್ನೇಲ್ಗೋಸ್ಕರ ಕ್ಯಾನ್ವಾ ಪ್ರೋವನ್ನು ಯೂಸ್ ಮಾಡಿಕೊಡ್ರಿ. ಅನಾಲಿಟಿಕ್ಸ್ಗೋಸ್ಕರ ಯೂಟ್ಯೂಬ್ ಸ್ಟುಡಿಯೋ, ಮತ್ತು ಇಲ್ಲಿ ಬೇಕಾದರೆ ನೀವು VidIQ ಅನ್ನು ಯೂಸ್ ಮಾಡ್ಕೋಬೋದು. ಇದು ಫ್ರೀ ಪೇಡ್ ಟೂಲ್ ಐತಿ. ಆಮೇಲೆ ರಿಸರ್ಚ್ಗೋಸ್ಕರ ಚಾಟ್ GPT, LLM ಮತ್ತು ಪರ್ಪ್ಲೆಕ್ಸಿಟಿಯನ್ನು ಯೂಸ್ ಮಾಡಿರಿ ಸ್ಕ್ರಿಪ್ಟಿಂಗ್ಗೋಸ್ಕರ. ಸಬ್ ಟೈಟಲ್ಸ್ಗೋಸ್ಕರ ಯೂಟ್ಯೂಬ್ ಸ್ಟುಡಿಯೋನ ಯೂಸ್ ಮಾಡಿರಿ, ಬೇರೆ ಯಾವುದನ್ನು ಯೂಸ್ ಮಾಡೋಕೆ ಹೋಗಬೇಡ್ರಿ. ನೋಡಿರಿ, ಇನ್ನೊಂದು ಥಿಂಗ್ ನಾನು ನಿಮ್ಗೆ ಕ್ಲಿಯರ್ ಮಾಡ್ತಾನೆ ಯಾವಾಗ ನೀವು ಪೇಡ್ ಟೂಲ್ಸ್ಗಳನ್ನು ತೊಗೋಬೇಕು ಅಂತೇಳಿ. ನಿಮ್ಮ ಹತ್ರ ಟೈಮ್ ಭಾಳ ಕಡಿಮೆ ಐತಿ ಮತ್ತು ನೀವು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಆಗಿದ್ರಿ ಮತ್ತು ನಿಮಗೆ ಪ್ರೊಫೆಷ್ನಲ್ ಕ್ವಾಲಿಟಿ ಒಳಗೆ ಎಲ್ಲ ಥಿಂಗ್ಸ ಫಾಸ್ಟ್ ಬೇಕು ಅಂದ್ರೆ ಮಾತ್ರ ಪೇಡ್ ಟೂಲ್ಸ್ಗೆ ಹೋಗಿದ್ರಿ. ಇಲ್ಲ ಅಂದರೆ ನಿಧಾನವಾಗಿ ನಿಮ್ಗೆ ಫ್ರೀ ಟೂಲ್ಸ್ ಏನಿದಾವಲ್ಲ ಇದ್ರೊಳಗೆ ನಿಮ್ದು ಆದಷ್ಟು ಕೆಲಸ ಆಗ್ತೈತಿ. ಒಂದೇ ಟೂಲ್ ಬೇಕಾಗ್ತೈತಿ ನಿಮ್ಗೆ, ಕ್ಯಾನ್ವಾ. ಆ ಕ್ಯಾನ್ವಾ ಒಂದು ತೊಗೊಂಡ್ರಿ ಅಂದ್ರೆ ಸಾಕು. ಮಿಕ್ಕಿದ ಎಲ್ಲ ಫ್ರೀ ಟೂಲ್ಸ್ ಒಳಗೆ ನಿಮ್ದು ಯೂಟ್ಯೂಬ್ ಜರ್ನಿ ಆರಾಮಾಗಿ ನಡೀತೈತಿ. ಬೆಸ್ಟ್ ವಿಡಿಯೋಸನ್ನು ನೀವು ಪ್ರೊಡ್ಯೂಸ್ ಮಾಡ್ಬೋದು ನಿಮ್ಮ ವ್ಯೂವರ್ಸ್ಗೋಸ್ಕರ. ಇವಾಗ ನಿಮಗೆ 2026 ಒಳಗೆ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಬೇಕಾದ್ರೆ ಯಾವ ಥರ ಟೂಲ್ಸ್ಗಳು ಬೇಕು ಅಂತೇಳಿ ಗೊತ್ತಾಯ್ತು. ಪೇಡ್ ಮತ್ತು ಫ್ರೀ ಟೂಲ್ಸ್ ಎರಡೂ ಟೂಲ್ಸ್ಗಳನ್ನು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ನನ್ನ ಮುಂದಿನ ವಿಡಿಯೋ ಒಳಗಡೆ ಹೊಸ ಯೂಟ್ಯೂಬರ್ಸ್ ತಮ್ಮ 30 ಡೇಸ್ ಒಳಗಡೆ ಮಾಡುವಂಥ 7 ಕ್ರಿಟಿಕಲ್ ಮಿಸ್ಟೇಕ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಕತ್ತೇನೆ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ. ಆ ವಿಡಿಯೋ ಬಂದಾಗ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ಮುಂದಿನ ವಿಡಿಯೋ ಒಳಗಡೆ ಮತ್ತೆ ಸಿಗೋಣ. ಬಾಯ್.